ಪ್ರಾರಂಭ ಆಗೋದ್ರಿಂದ ನನಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಬಂಧುಗಳೇ, ಈ ವೇದಿಕೆ ಮೇಲೆ ಆಸೀನರಾದಂಥ ಡಿ.ಕೆ. ಶಿವಕುಮಾರ್ ಡೆಪ್ಟಿ CM ಅವರೇ, ಹಿರಿಯ ಮುಖಂಡರು ಮತ್ತು ಮಂತ್ರಿಗಳಾದ ಶರಣಬಸಪ್ಪ ದರ್ಶನಾಪುರ ಅವರೇ ಹಾಗೂ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರೇ, ಪ್ರಿಯಾಂಕ್ ಖರ್ಗೆ ಅವರೇ, MI ಪಾಟೀಲ್ರೇ, ಶ್ರೀಮತಿ ಖನಿಜಾ ಫಾತಿಮಾ ಅಧ್ಯಕ್ಷರು ಸಿಲ್ಕ್ ಬೋರ್ಡ್, ಹಿರಿಯ ಮುಖಂಡರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದರು, ಈಗ ಶಾಸಕರಾಗಿದ್ದಾರೆ ಅಲ್ಲಂ ಪ್ರಭು ಪಾಟೀಲ್ರೇ, ಈ ಭಾಗಕ್ಕೆ ಸುಮಾರು 3-4 ಸಲ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದಂಥ ಹಿರಿಯ ಮುಖಂಡರಾದ ಬಾಬುರಾವ್ ಚಿಂಚನ್ಸೂರವರೇ, ಇನ್ನೊಬ್ಬ ಹಿರಿಯ ನಾಯಕರಾದ MLCಗಳಾದ ಶ್ರೀ ತಿಪ್ಪಣ್ಣ ಕಮಕ್ನೂರವರೇ ಹಾಗೂ ಹಿರಿಯರು ಯಾದಗಿರಿನ ಶಾಸಕರಾದ ಶ್ರೀ ಚೆನ್ನಾರೆಡ್ಡಿಯವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದ MLCಗಳಾದ ಶ್ರೀ ಜಗದೇವ್ ಗುತ್ತೇದಾರ್ ಅವರೇ ಮತ್ತು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಬೋರ್ಡಿನ ಚೇರ್ಮನ್ಗಳೇ, ಸದಸ್ಯರೇ ಮತ್ತು ಅಧಿಕಾರಿ ವರ್ಗದ ಮಿತ್ರರೇ ಮತ್ತು ಪಕ್ಷದ ಹಿರಿಯ ಮುಖಂಡರುಗಳೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ರೈತ ಬಂಧುಗಳೇ, ತಾಯಿಂದರೇ, ಯುವ ಮಿತ್ರರೇ ಮತ್ತು ಮಾಧ್ಯಮದ ನನ್ನ ಬಂಧುಗಳೇ, ನಾನು ಹೆಚ್ಚು ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ದೆ. ಆದರೆ ಕೆಲವು ಸಮಯ ಕೊರತೆಯಿಂದ ಪ್ರಮುಖವಾದಂಥ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟು ಮೊಟಕುಗೊಳಿಸ್ತೀನಿ. ಅನೇಕ ವಿಷಯಗಳು ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಭಾಗದಲ್ಲಿ ಏನು ಕೆಲಸ ಆಗಿದೆ, ಈ ಭಾಗದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ, ಅದು ಎಲ್ಲನೂ ಕೂಡ ವಿಶೇಷವಾಗಿ ತಿಳಿಸಿದ್ದಾರೆ. ಮತ್ತು ನನಗೇನು ಹೆಮ್ಮೆ ಅನ್ನಿಸ್ತಾ ಇದೆ ಅಂದರೆ, ಚಿತ್ತಾಪುರದ ಒಬ್ಬ ಪ್ರತಿನಿಧಿ ಇಡೀ ಕರ್ನಾಟಕದಲ್ಲೇ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಎತ್ತಿ ಹಿಡಿದು ಮಾತನಾಡ್ತಕ್ಕಂಥ ಶಕ್ತಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಂದಿದೆ ಅಂದರೆ ಇದು ತುಂಬ ಸಂತೋಷದ ಸಂಗತಿ. ಇವತ್ತು ಉದ್ಘಾಟನೆ ಸಮಾರಂಭ. ಈ ಉದ್ಘಾಟನೆಯಲ್ಲಿ ಸುಮಾರು 90 ಕೋಟಿ ಕೆಲಸದ ಉದ್ಘಾಟನೆ ನಾವು ನೆರವೇರಿಸ್ತಾ ಇದ್ದೇವೆ. ಅದು ಕರ್ನಾಟಕ ಗೃಹ ಮಂಡಳಿ ವತಿಯಿಂದ 3 ಕಾಮಗಾರಿಗಳು, 21 ಕೋಟಿ ಮೇಲೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಸುಮಾರು 36 ಕೋಟಿ ರೂಪಾಯಿ ಕೆಲಸ, ನಿರ್ಮಿತಿ ಕೇಂದ್ರ 4 ಕಾಮಗಾರಿಗಳು ಸುಮಾರು 50 ಲಕ್ಷ, ಚಿತ್ತಾಪುರ ಪುರಸಭೆ ವತಿಯಿಂದ 5 ಕಾಮಗಾರಿಗಳು 94 ಲಕ್ಷ ರೂಪಾಯಿಗಳು, ವಾಡಿ ಪುರಸಭೆ ವತಿಯಿಂದ 2 ಕಾಮಗಾರಿಗಳು, ಅದರ ವೆಚ್ಚ ಸುಮಾರು 102.85 ಲಕ್ಷಗಳು
ಕೃಷಿ ಇಲಾಖೆಗೆ ಚಿತ್ತಾಪುರ ವತಿಯಿಂದ ಒಂದು ಕಾಮಗಾರಿ, ಅದರ ಒಟ್ಟು ವೆಚ್ಚ 218 ಲಕ್ಷ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ವತಿಯಿಂದ ಒಟ್ಟು 25 ಕೋಟಿ ರೂಪಾಯಿ ವೆಚ್ಚದ ಕೆಲಸ. ಅರಣ್ಯ ಇಲಾಖೆ ವತಿಯಿಂದ ಕಾಮಗಾರಿ, ಅದರ ಒಟ್ಟು ವೆಚ್ಚ 50 ಲಕ್ಷ. ಅದರ ಜೊತೆಯಲ್ಲೇ ಇದು ಆದಂಥ ಕೆಲಸದ ಅಡಿಗಲ್ಲು ನಾವು ಹಾಕಿದ್ದೇವೆ. ಆದರೆ ಅದರ ಜೊತೆಯಲ್ಲಿ ಅಡಿಗಲ್ಲು ಸಮಾರಂಭ, ಅಡಿಗಲ್ಲಲ್ಲ, ಕೆಲಸ ಮುಗಿದಿತ್ತು. ಈಗ ಅಡಿಗಲ್ಲು ಹಾಕ್ತಕ್ಕಂಥದ್ದು ಸುಮಾರು ಸಣ್ಣ ನೀರಾವರಿ ಇಲಾಖೆ 13 ಕೋಟಿ 50 ಲಕ್ಷ ರೂಪಾಯಿ, ಕರ್ನಾಟಕ ನೀರಾವರಿ ನಿಗಮದಿಂದ 88.69 ಕೋಟಿ ರೂಪಾಯಿ, ಕರ್ನಾಟಕ ಗೃಹ ಮಂಡಳಿ ಕಾಮಗಾರಿ 9 ಕೋಟಿ 11 ಲಕ್ಷ ರೂಪಾಯಿ, ರಾಷ್ಟ್ರೀಯ ಹೆದ್ದಾರಿ ಸುಮಾರು 3 ಕಾಮಗಾರಿಗಳಿಗೆ ವೆಚ್ಚ 94 ಕೋಟಿ 24 ಲಕ್ಷ ರೂಪಾಯಿ, ಪಶುಪಾಲನಾ ಇಲಾಖೆ ಸುಮಾರು 6 ಕಾಮಗಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ 19.80 ಕೋಟಿ ಅಂದರೆ 80 ಲಕ್ಷ, ಗ್ರಾಮೀಣ ಕುಡಿಯೋ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಇದಕ್ಕೆ 16 ಕಾಮಗಾರಿಗಳಿವೆ, ಅದಕ್ಕೆ 5 ಕೋಟಿ 81 ಲಕ್ಷ. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ 45 ಕಾಮಗಾರಿಗಳ ವೆಚ್ಚ 83 ಕೋಟಿ ರೂಪಾಯಿ, ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಇದಕ್ಕೆ ಸುಮಾರು 9 ಕೋಟಿ 35 ಲಕ್ಷ. ಅದೇ ರೀತಿಯಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಇದರ 2 ಕಾಮಗಾರಿಗೆ 14 ಕೋಟಿ ರೂಪಾಯಿ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ 3 ಕಾಮಗಾರಿಗೆ ಸುಮಾರು 17 ಕೋಟಿ 71 ಲಕ್ಷ ರೂಪಾಯಿ, ಚಿತ್ತಾಪುರ ಪುರಸಭೆ 3 ಕಾಮಗಾರಿಗಳು ವೆಚ್ಚ 31.70 ಕೋಟಿ ರೂಪಾಯಿ. ಅದೇ ರೀತಿಯ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲ ಸೌಕರ್ಯ 1 ಕಾಮಗಾರಿಗೆ 5 ಕೋಟಿ, ಲೋಕೋಪಯೋಗಿ ಇಲಾಖೆ 42 ಕಾಮಗಾರಿಗಳಿಗೆ 185 ಕೋಟಿ ರೂಪಾಯಿ, ಪಂಚಾಯತಿ ರಾಜ್ ಇಂಜಿನಿಯರಿಂಗ್ ಇಲಾಖೆ 6,603 ಕಾಮಗಾರಿಗಳ ವೆಚ್ಚ 256 ಕೋಟಿ ರೂಪಾಯಿ, ಕೃಷಿ ಇಲಾಖೆ 3 ಕಾಮಗಾರಿಗಳ ವೆಚ್ಚ 12 ಕೋಟಿ ರೂಪಾಯಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 1 ಕಾಮಗಾರಿ ವೆಚ್ಚ 18 ಕೋಟಿ 54 ಲಕ್ಷ, ಕಾಡಾ ಇಲಾಖೆಯಿಂದ 5,51,09,000 ರೂಪಾಯಿ ಮತ್ತು ರೈಲ್ವೆ ಇಂಡಿಯಾ ತಾಂತ್ರಿಕ ಮತ್ತು ಆರ್ಥಿಕ ಇದಕ್ಕೆ ಸುಮಾರು 4 ಕೋಟಿ ರೂಪಾಯಿ, ರೈಲ್ವೆ ಇಲಾಖೆ 2 ಕಾಮಗಾರಿಗಳು 4 ಕೋಟಿ ರೂಪಾಯಿ. ಈಗ ಅನೇಕ ಕೆಲಸಗಳು ಇದರ ಅಡಿಗಲ್ಲು ಇವತ್ತು ಹಾಕ್ತಾ ಇದ್ದೇವೆ ಮತ್ತು ಯಾವ ಕೆಲಸಗಳ ಮುಗಿದಿವೆ ಅದು ಕೂಡ ನಾನು ಹೇಳಿದ್ದೇನೆ. ಇದರ ಹೇಳೋ ತಾತ್ಪರ್ಯ ಏನೆಂದರೆ ಇಷ್ಟೊಂದು ಕೆಲಸ ಶಾಸಕರು ಈ ಭಾಗದಲ್ಲಿ ಮಾಡಿದ್ದಾರೆ. ನಿಜವಾಗಲೂ ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ನನಗೆ ನೀವು ಆರಿಸ್ತಂದಿರಿ, ನಿಮ್ಮ ಆಶೀರ್ವಾದದಿಂದ ನಾನು ಆರಿಸಿ ಬಂದೆ. ಆದರೆ ನನಗೆ ಒಂದೇ ವರ್ಷ ನಿಮ್ಮ ಸೇವೆ ಮಾಡ್ತಕ್ಕಂಥದ್ದು ಅವಕಾಶ ಆಯಿತು. 1 ವರ್ಷದಲ್ಲೇ ನನಗೆ ದಿಲ್ಲಿಗೆ ಕಳಿಸ್ಬಿಟ್ರಿ. ಒಂದೇ ವರ್ಷದಲ್ಲಿ ನಾನು ದಿಲ್ಲಿಗೆ ಹೋಗಬೇಕಾಯಿತು. ಮತ್ತು ಮುಂದೆ 1 ವರ್ಷ ಮುಂದೆ ಈಗ 3 ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದದಿಂದ
ಪ್ರಿಯಾಂಕ ಅವರು ಗೆಲ್ತಾ ಇದ್ದಾರೆ ಮತ್ತು ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಇದು ನಿಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ. ಬಂಧುಗಳೇ, ನಾ ಹೆಚ್ಚು ಹೇಳಲ್ಲ. ಒಂದು ಕಡೆ ನಮ್ಮ ಸರ್ಕಾರ ಇಷ್ಟೊಂದು ಕೆಲಸ ಮಾಡಿ ಸರ್ಕಾರ ಸರಿ ಇಲ್ಲ ಅಂತ ಒಬ್ಬರು ಕೆಲವು ಹೇಳ್ತಾರೆ. ಅದರ ಪ್ರಚಾರವೂ ಮಾಡ್ತಾರೆ, ನಮ್ಮವರೇ ಪ್ರಚಾರ ಮಾಡ್ತಾರೆ. ಇದು ಸರಿಯಲ್ಲ. ಇಷ್ಟೊಂದು ಕೆಲಸ ಯಾವ ಕಾಲದಲ್ಲಿ ಯಾವಾಗ ನೀವು ನೋಡಿದ್ರಿ ಮಾಡಿದ್ರಿ ಅಂತಕ್ಕಂಥದ್ದನ್ನು ನನಗೆ ಹೇಳಿ. ಇಲ್ಲ, ಆದರೂ ಕುಯ್ 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 ಮಾಡಿಕೊಂಡೇ ಕೆಲವು ಜನ ಇರ್ತಾರೆ. ಈ ಬಿ ಜೆ ಪಿದವ್ರಿಗಂತೂ ಏನೂ ಕೆಲಸ ಇಲ್ಲ. ಬಿ ಜೆ ಪಿದವ್ರಿಗೆ ಒಂದೇ ಕೆಲಸ, ಕಾಂಗ್ರೆಸ್ಗೆ ಬೈಯೋದು, ಪ್ರಿಯಾಂಕಗೆ ಬೈಯೋದು, ನನಗೆ ಬೈಯೋದು, ರಾಹುಲ್ ಗಾಂಧಿ ಅವ್ರಿಗೆ ಬೈಯೋದು ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಬೈಯೋದು, ನಮ್ಮೆಲ್ಲರಿಗೆ ಬೈಯೋದು. ಮತ್ತು ಮ್ಯಾಲಿಂದ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ಗೆ ಅವರೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಯಾರು ಮಾಡಿದಾರಪ್ಪ? ಇದು ಯಾರು? ನೀವು ಬಿ ಜೆ ಪಿದವ್ರು ಬಂದು ಮಾಡಿರ? ಈ ಚಿತ್ತಾಪುರಕ್ಕೆ ಬರಬೇಕಾದ್ರೆ ಸರಿಯಾಗಿ ರಸ್ತೆ ಇರಲಿಲ್ಲ, ಸರಿಯಾದಂಥ ರೋಡ್ ಇರಲಿಲ್ಲ, ನ್ಯಾಷನಲ್ ಹೈವೇ ಇರಲಿಲ್ಲ. ಇವೆಲ್ಲ ಯಾರು ಬಿ ಜೆ ಪಿದವ್ರು ಬಂದು ಮಾಡಿದ್ರ? ರೈಲ್ವೆ 27 ಮಾರ್ಕ್ಗಳು ಗುಲ್ಬರ್ಗ 1ರಲ್ಲೇ ನಾನು ಮಾಡಿಕೊಟ್ಟಿದ್ದೇನೆ. ವಾಡಿಯಿಂದ ಗದಗವರೆಗೆ ಒಂದು ದೊಡ್ಡ ಈಗ ರೈಲ್ವೆ ಲೈನ್ ಮುಗಿತಾ ಇದೆ. ಇನ್ನೊಂದು 2 ವರ್ಷದಲ್ಲಿ ಅದು ಮುಕ್ತಾಯ ಆಗ್ತದೆ. ಅರೆ, ಇಂಥ ದೊಡ್ಡ ದೊಡ್ಡ ಕೆಲಸಗಳು ಸಾರ್ವಜನಿಕರಿಗೆ ನಾವು ಮಾಡಿಕೊಟ್ಟರೂ ಕೂಡ ಕೆಲವು ಜನ ಹೊಟ್ಟೆ ಕೆಚ್ಚು ಪಡ್ತಾರೆ. ಇದು ಸರಿಯಲ್ಲ. ಯಾರು ಕೆಲಸ ಮಾಡ್ತಾರೋ ನೀವು ಬೆಂಬಲ ಕೊಡಿ. ಬಾಕಿದ ರಾಜಕೀಯ ಇರ್ತದೆ. ರಾಜಕೀಯದಲ್ಲಿ ನಾವೇನು ಮಾಡಬೇಕು, ಯಾವ ರೀತಿಯಾಗಿ ಪಕ್ಷನ ಬೆಳೆಸೋಕ್ಕೇನು ಕೆಲಸ ಮಾಡ್ತಾರೋ ಅದು ಮಾಡ್ತಾರೆ. ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸಿ, ಮೊದಲೇ ನಮ್ಮ ಗುಲ್ಬರ್ಗ ಹಿಂದುಳಿದಂಥ ಭಾಗ, ಅದಕ್ಕಾಗಿ ನಾನು ಸಂವಿಧಾನದಲ್ಲಿ ತಿದ್ದುಪಡಿ ತಂದು 375J ಇಡೀ ದೇಶದಲ್ಲಿ ಯಾರೂ ಮಾಡಿಲ್ಲ, ಅದನ್ನು ಮಾಡಿ ನಿಮಗೆ ಕೊಟ್ಟಿದ್ದೇವೆ. ಅದರಿಂದ ಇಂಜಿನಿಯರಿಂಗ್ ಸೀಟ್, ಮೆಡಿಕಲ್ ಸೀಟ್, ರಸ್ತೆಗಳು, HKD ಬೋರ್ಡು, ಕರ್ನಾಟಕ ಕಲ್ಯಾಣ ಬೋರ್ಡು, ಸಾವಿರಾರು ಕೋಟಿ ರೂಪಾಯಿ ಅನುದಾನ. ಇವೇನು ಪುಕ್ಸಟ್ಟೆ ಬಂತೇನ್ರಿ? ಯಾರು ಮಾಡಿದ್ದಾರೆ? ಇದೇ ಬಿ ಜೆ ಪಿ ಅವ್ರಿಗೆ ಕೊಟ್ಟೇವೆ. ನಮ್ಮ ಅದಾನಿ ಅವರಿದ್ದಾಗ ಹೋಮ್ ಮಿನಿಸ್ಟರ್ ಇದ್ದರು. ಅವ್ರೇನು ಮಾಡಿದ್ರು ಅಂದರೆ, ನಾವು ಏನು ಅಪ್ಲಿಕೇಶನ್, ನಾನು ಧರ್ಮ್ ಸಿಂಗ್ ಅವರು ಈ ಭಾಗದ ನಾಯಕರು ಹೋಗಿ ಕೊಟ್ಟರೆ ಅದು ಹಿಂಗೆ ಬಿಸಾಕ್ಬಿಟ್ರು. वो नहीं होने वाला है, अगर एक जगह हम करेंगे तो दूसरे वाले पूछते हैं, ये पेट्रोल बॉक्स खुला हो जाता है ಅಂತ ಹೇಳಿದ್ರು. ಇನ್ನೊಂದು ಅವರು ಹೇಳಿದ್ರು, ಯಾಕಂದ್ರೆ ಇದಕ್ಕೆ 2/3 ಭಾಗ ಬೇಕು, 2/3 ಮೆಜಾರಿಟಿ ಇದ್ದರೆ ಸಂವಿಧಾನ ಬದಲಾವಣೆ ಆಗ್ತದೆ. ನಮ್ಮ ಪಕ್ಷಕ್ಕೆ 208 ಸೀಟ್ ಇದ್ದು ನಾನು 130 MP ಹೇಗೆ ಮನವೊಲಿಸಿ ಈ ತಿದ್ದುಪಡಿ ಮಾಡಿದ್ದೇನೆ ಅದು ನನಗೆ ಗೊತ್ತು. ಅದರ ಲಾಭ ನಾವೇನು ತಗೊಳ್ತಾ ಇಲ್ಲ. ನನ್ನ ಮಕ್ಕಳಿಗೆ ಸಿಗಲ್ಲ, ನನ್ನ ಮೊಮ್ಮಕ್ಕಳಿಗೆ ಸಿಗೋದಿಲ್ಲ, ಅಥವಾ ಇದ್ರ ಮೇಲೆ ಕುಂತಂಥವ್ರು ಅನೇಕ ನಾಯಕರಿಗೆ ಸಿಗೋದಿಲ್ಲ. ಯಾರಿಗೆ ಸಿಗ್ತದೆ? ಇಲ್ಲಿ ಹುಟ್ಟಿ ಬೆಳೆದು ಯಾರು ಬಡವರಿದ್ದಾರೋ, ಯಾರು ರೈತರಿದ್ದಾರೋ, ಯಾರು ನಮ್ಮ ತಾಯಿಂದರಿದ್ದಾರೋ ಅವರಿಗೆ ಅನುಕೂಲ ಮಾಡೋಕ್ಕೆ ಇಂಥ ಒಂದು ಮಹತ್ವದ ಕಾನೂನನ್ನು ನಾವು ತಂದುಕೊಟ್ಟೆವು. ಆದರೆ ಇನ್ನೂ ಕೆಲವು ಜನ
ನಾವು ನೋಡಿ ಏರ್ಪೋರ್ಟ್ ಮಾಡಿಕೊಟ್ಟೇವೆ. ನಾನು ನೆನೆಸ್ಬೇಕು, ನಮ್ಮ ಶ್ರೀನಿವಾಸ ರಡಗಿ ಜನರಿಗೆ ನಮಸ್ಕಾರ ಮಾಡ್ತೀನಿ 10 ಸಲ. ಅವರು ಪಾಪ 1,000 ಎಕರೆ ಜಮೀನು ಸ್ವಲ್ಪ ಹಣದಲ್ಲೇ ಕೊಟ್ಟು ಇವತ್ತು ಅಲ್ಲಿ ನಿಂತಿದೆ. ಅಂಥದ್ದೆಲ್ಲ ನಾವೇ ಮಾಡಿದ್ದು. ಕೇಂದ್ರ ಸರ್ಕಾರ ದುಡ್ಡಿಲ್ಲ, ರಾಜ್ಯ ಸರ್ಕಾರ ದುಡ್ಡಿಲ್ಲ, ಬರೇ ಜನ ಕೊಟ್ಟಂತ ಜಮೀನು ಮತ್ತು ಇಲ್ಲಿ ಬೋರ್ಡಿನಲ್ಲಿ ನಮ್ಮ ಹಕ್ಕು ಏನಿತ್ತು ಅದನ್ನು ತೆಗೆದುಕೊಂಡು ಅದು ಮಾಡಿಟ್ಟೇವೆ. ಈಗ ಅದು ಪ್ಲೇನೇ ಬಂದ್ ಮಾಡಿಬಿಟ್ರು. ಯಾಕೆ? ಅರೆ ಓ ಖರ್ಗೆ ಜಿ ಫಿರ್ತೆ ಹೇ ಉದರ್. ಖರ್ಗೆ ದಿನ ಬರ್ತಾರ? ಇಂಥ ಅಂದರೆ ಕೆಟ್ಟ ಕೆಲಸ, ಕೆಟ್ಟ ಯೋಚನೆ ಮಾಡೋದು. ಅದಕ್ಕಾಗಿ ನೀವು ಹುಷಾರಾಗಿರ್ಬೇಕು. ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ನಾನು. ಈಗ ಇವರು ಅಧಿಕಾರಕ್ಕೆ ಬರೋದು ಭಾಳಷ್ಟು ಪ್ರಯತ್ನ ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ. ಅಮೇರಿಕ ಇವತ್ತು ಸ್ವಲ್ಪರ ಮಟ್ಟಿಗೆ ನಮ್ಮ ಪ್ರಿಯಾಂಕ್ ಅವರು ಮತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ರು. ನಾ ಕ್ಷಮಾ ಕೇಳ್ತೇನೆ, ಭಾಳಷ್ಟು ಜನ ಮಾತಾಡೋರಿದ್ದರು, ಆದರೆ ಸಮಯ ಇಲ್ಲ. ಅದಕ್ಕೆ ನಾ ಅವರು ಕ್ಷಮಿಸಬೇಕು ಅಂತ ಕ್ಷಮೆಯನ್ನು ಕೇಳ್ತೇನೆ. ಏನು ಮಾಡಿದ್ರು ಮೋದಿಯವರು? ಟ್ರಂಪ್ಗೆ ಹೇಳಿದ್ರು, ನನ್ನ ದೋಸ್ತ, मेरा दोस्त है, सुबह जब उठते हैं चाय पीते वक्त मैं ट्रंप को फोन घुमाता हूँ, बात करता हूँ, योगक्षेम पूछता हूँ. ಎಲ್ಲೋದಪ್ಪ ನಿಮ್ಮ ಟ್ರಂಪ? ಇವತ್ತು ನಮಗೆ ರಷ್ಯಾದಿಂದ ಎಣ್ಣೆ ತರಬೇಕಾಗಿ ತರ್ತಿದ್ದೇವೆ. ಅವ ಹೇಳ್ದ, ರಷ್ಯಾಲಿಂದ ನೀವು ಎಣ್ಣೆ ಖರೀದಿ ಮಾಡಬಾರ್ದು. ಒಂದು ವೇಳೆ ಎಣ್ಣೆಯನ್ನು ಅಲ್ಲಿಂದ ತಗೊಂಡ್ರೆ ನಿಮ್ಮ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ. 50% ಟ್ಯಾಕ್ಸ್, 100% ಟ್ಯಾಕ್ಸ್, 25% ಟ್ಯಾಕ್ಸ್. ಯಾರು ಮಾಡಿದ್ದು? ಇದು ಮೋದಿ ದೋಸ್ತ್. ಮುಂಜಾನೆ ಕಾಫಿ ಕುಡಿಯಾಗ, ಟೀ ಕುಡಿಯಾಗ ಮಾತಾಡ್ತಿದ್ರಂತೆ. ಏನು ಮಾತಾಡ್ತಿದ್ರು? ಇದೇ ಮಾತಾಡಿದ್ರ? ಟ್ಯಾಕ್ಸ್ ನಿಮ್ಮ ಇಂಡಿಯಾಕ್ಕೆ ಎಷ್ಟು ಟ್ಯಾಕ್ಸ್ ಹಾಕಲಿ ಅಂತ ಮಾತಾಡ್ತಿದ್ರ? ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಅಯತುಲ್ಲಾ ಖೊಮೇನಿ, ಅದು ಒಂದು ದೇಶ ಅದ. ಆ ದೇಶದ ಮುಖ್ಯಸ್ಥನಿಗೆ ಕೊಲೆ ಮಾಡಿದ್ರು. ವೆನೆಜುಲಾ ಅಂತ ಹೇಳಿ ಒಂದು ದೇಶ ಅಮೇರಿಕ ಹತ್ತಿರ ಇದೆ, ಅದರಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ. ಇರಾನ್ಲಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ. ಆದರೆ ರಾತ್ರಿ ಈ ಖೊಮೇನಿಗೆ ಅಮೇರಿಕಾದವರು ಹೊಡೆದ್ಬಿಟ್ರು, ಅವ್ರದ್ದು ಹತ್ಯೆ ಆಯಿತು. ಇದು ಒಂದು ದೇಶದ ಮುಖ್ಯಸ್ಥನಿಗೆ ನೀವು ಕೊಲೆ ಮಾಡಿದ್ರೆ ದೇಶ ಸುರಕ್ಷಿತ ಉಳಿತದೆ, ಪ್ರಪಂಚ ಸುರಕ್ಷಿತ ಉಳಿತದ. ಇದು ಯೋಚನೆ ಮಾಡಿ. ಇವತ್ತು ಖೊಮೇನಿ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ವೆನೆಜುಲಾದಾಗ ಮತ್ತಾರು ಇರ್ಬೋದು. ಹಿಂಗೆ ಪ್ರತಿ ಒಬ್ಬರಿಗೆ ನೀವು ಧಮಕಿ ಹಾಕಿ ಹಾಕಿ ಇಡೀ ಪ್ರಪಂಚದಲ್ಲೇ ಅಶಾಂತಿ ಮಾಡಿದರೆ ಯಾವ ದೇಶನೂ ಇಡೀ ವಿಶ್ವದಲ್ಲಿ ಶಾಂತಿ ಇರೋದಿಲ್ಲ. ವಿಶ್ವದಲ್ಲಿ ಶಾಂತಿ ಬೇಕು ಅಂದರೆ ಮಹಾತ್ಮ ಗಾಂಧೀಜಿಯವರ ತತ್ವದ ಮೇಲೆ ನಾವು ನಡಿಬೇಕು. ಮತ್ತು ಅಮೇರಿಕಾಗೆ ಇಂಥ ಘಮಂಡ್ ಬಂದಿದೆ. ನಾನು ಹೇಳ್ತೇನೆ ನಿಮಗೆ, ಅಂತಾರಾಷ್ಟ್ರೀಯ ಕಾನೂನುಗಳೇನಿವೆ ಅದರ ಉಲ್ಲಂಘನೆಯೂ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಜಬರ್ದಸ್ತಿಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದು. ನಮ್ಮಲ್ಲಿ ತೊಗರಿ ಬೆಳೆ ಇದೆ, ಹೆಸರಿದೆ, ಉದ್ದಿದೆ, ಸೋಯಾಬೀನ್ ಇದೆ, ಮೆಕ್ಕೆಜೋಳ ಇದೆ,
ನಮ್ಮ ಅರಳಿ ಕಪಾಸ್ ಇದು ಎಲ್ಲ ನಾವು ಉತ್ಪನ್ನ ಮಾಡ್ತೇವೆ. ಟ್ರಂಪ್ ನಮ್ಮ ಕೈಯಿಂದ ನಮ್ಮವರಿಗೆ ಹೇಳಿ ನೋಡಿ, ನಾನು ಇವೆಲ್ಲ ಅಮೇರಿಕಾಯಿಂದ ನಿಮಗೆ ಕಳಿಸ್ತೇನೆ, ಮತ್ತು ಅದರ ಬೆಲೆ, ಅದ್ರ ಮೇಲೆ ಟ್ಯಾಕ್ಸ್ ಇಲ್ಲ, ಇಂಡಿಯಾ ಗೌರ್ಮೆಂಟು ಟ್ಯಾಕ್ಸ್ ಹಾಕಂಗಿಲ್ಲ. ಆದ್ರೆ ನಾವು ಕಳಿಸ್ತಕ್ಕಂಥ ಸಾಮಾನು ಮೇಲೆ ಅವರು ಟ್ಯಾಕ್ಸ್ ಹಾಕ್ಬೋದು ಅಮೇರಿಕಾದಲ್ಲಿ. ಈಗ ನನ್ನ ತೊಗರಿ ಯಾರು ತಗೊಳ್ತಾರೆ, ನನ್ನ ಹೆಸರು ಯಾರು ತಗೊಳ್ತಾರೆ, ನನ್ನ ಉದ್ದೆ ಯಾರು ತಗೊಳ್ತಾರೆ? ನಮ್ಮ ಜೋಳ ಅಂತೂ ಹೋಗೋದಿಲ್ಲ ಬಿಡಿ, ನನ್ನ ಅಕ್ಕಿ ಯಾರು ತಗೊಳ್ತಾರೆ, ನನ್ನ ಹತ್ತಿ ಯಾರು ತಗೊಳ್ತಾರೆ? ಯಾಕಂದ್ರೆ ಇದ್ರ ಬೆಲೆ ನಮ್ಮಲ್ಲಿ ಮೊದಲೇ ಬೆಲೆ ಏರಿಕೆದೆ. ನಾವು ಹೊರಗಡೆ ಕಳಿಸಂಗಿಲ್ಲ, ಕಳಿಸಿದ್ರೆ ಅದ್ರ ಮೇಲೆ ಟ್ಯಾಕ್ಸ್. ಅವರು ಅಲ್ಲಿಂದ ಅವ್ರ ಬಳಿ 10 ಎಕರೆ 20 ಎಕರೆ 100 ಎಕರೆ ಇಲ್ಲ, ಅವ್ರ ಹತ್ರ ಸಾವಿರಾರು ಎಕರೆ ಒಬ್ಬನೇ ಮಷೀನ್ ಹಚ್ಚಿ, ಟ್ರ್ಯಾಕ್ಟರ್ ಹಚ್ಚಿ, ದೊಡ್ಡ ದೊಡ್ಡ ಮಷೀನ್ ಹಚ್ಚಿ ಉಳ್ತಾನೆ ಜಮೀನು. ಅವನಿಗೆ ಅದನ್ನು ಪಡ್ತಾಳು ಬೀಳ್ತದೆ. ನಮ್ಮ ದೇಶದಲ್ಲಿ 65% ರೈತರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಅಮೆರಿಕಾದಲ್ಲಿ 3%. ಎಷ್ಟು? 3%. 3% ಕೃಷಿಕರು ಮಾತ್ರ ಅಲ್ಲಿದ್ದಾರೆ. ನಮ್ಮಲ್ಲಿ ನಾವು ಡಿಪೆಂಡ್ ಇರೋದು ರೈತರು 65%. ಅವ್ರ ಗತಿ ಏನ್ರಿ? ಇಂಥವ್ರು ಸರಿ, ನೀವು ದೋಸ್ತಿ ಮಾಡಿಕೊಂಡು ಇಂಥವ್ರ ಜೊತೆಯಲ್ಲಿ ಕೂಡಿ ನಮ್ಮ ದೇಶವನ್ನು ಹಾಳು ಮಾಡ್ತಾ ಇದ್ದೀರಿ, ನಮ್ಮ ದೇಶವನ್ನು ಗುಲಾಮಗಿರಿಯಲ್ಲಿ ಒಯ್ದಿಡ್ತಾ ಇದ್ದೀರಿ, ನಮ್ಮ ದೇಶವನ್ನು ಗಿರ್ವಿ ಇಟ್ಟಿದ್ರಿ. ಇವತ್ತು ಅಮೇರಿಕಾ ಹೇಳಿದ್ದೇ ಕೇಳೋದು. ಬೈಟೋ ಅಂದ್ರೆ ಬೈಟೋ, ಊಟೋ ಅಂದ್ರೆ ಊಟೋ. ಆದರೆ ಮಾತು ನೋಡಿದ್ರೆ ದೊಡ್ಡ ದೊಡ್ಡ ಹೇಳ್ತಾರೆ. ಅರೆ, ನಿಮ್ಮ ದೇಶದ ಸ್ವಾಭಿಮಾನ ಕಾಪಾಡ್ಕೊಳ್ಳಿ, ನಿಮ್ಮ ದೇಶ ರಕ್ಷಣೆ ಮಾಡಿಕೊಳ್ಳಿ, ನಿಮ್ಮ ರೈತರ ರಕ್ಷಣೆ ಮಾಡಿ. ಈಗ ನೋಡಿ, ಈ ಯುದ್ಧ ನಡೀತು. ಮೊದಲು ನಮಗೆ ಇರಾನ್ ಎಣ್ಣೆ ಕೊಡ್ತಿತ್ತು, ರಷ್ಯಾ ಎಣ್ಣೆ ಕೊಡ್ತಿತ್ತು, ವೆನೆಜುಲಾಲಿಂದ ಎಣ್ಣೆ ತರ್ತಿದ್ದೇವೆ. ಎಲ್ಲೆಲ್ಲಿ ಸಸ್ತಾ ಇದೆ, ಚೀಪ್ ಇದೆ, ಅಲ್ಲಿಂದ ತಂದು ನಮ್ಮ ದೇಶದಲ್ಲಿ ಪೆಟ್ರೋಲು, ಡೀಸೆಲ್ಲು ಇವೆಲ್ಲ ತಯಾರು ಮಾಡ್ಕೋತಿದ್ದೇವೆ. ಇವತ್ತು ಮೋದಿ ಏನು ಹೇಳ್ತಾನೋ ಅಲ್ಲೇ ಖರೀದಿ ಮಾಡಬೇಕು. ಮೋದಿ ಯಾವುದು ಬಂದು ತಗೋಂತಾನೋ ಅದೇ ಬೆಲೆಗೆ ತಗೊಳ್ಬೇಕು. ಹೀಗೆ ನಮ್ಮೆಲ್ಲರಿಗೆ ನಮ್ಮ ದೇಶನೇ ಹಾಳು ಮಾಡ್ತಕ್ಕಂಥದ್ದು, ಸತ್ಯಾನಾಶ ಮಾಡ್ತಕ್ಕಂಥದ್ದು ಇವತ್ತು ಮೋದಿಯವರು ಮಾಡ್ತಾ ಇದ್ದಾರೆ. ಮತ್ತು ಯಾವಾಗಲೂ ಎಲ್ಲರೂ ದಿನ ಎದ್ದು ಮಾತಾಡ್ತಾರೆ, ಮನ್ ಕಿ ಬಾತ್, ಉಸ್ಕಿ ಬಾತ್, ಇಸ್ಕಿ ಬಾತ್ ಭಾಳ ಮಾತಾಡ್ತಾರೆ. ಈಗ ಯಾಕೆ ಮಾತಾಡೋದಿಲ್ಲಪ್ಪ? ಅಮೇರಿಕ ನಮ್ಮ ಮೇಲೆ ಇಷ್ಟು ಅನ್ಯಾಯ ಮಾಡ್ತಾ ಇದೆ, ಮಾತಾಡು. ಬೇರೆ ಊರಿಗೆ ಹೋಗ್ತಾ ಎಣ್ಣೆ ತರಬೇಡ ಅಂತ ಹೇಳ್ತಾರೆ, ಪೆಟ್ರೋಲ್ ತರಬೇಡ ಅಂತ ಹೇಳ್ತಾರೆ, ಆಯಿಲ್ ತರಬೇಡ ಅಂತ ಹೇಳ್ತಾರೆ. ಇಲ್ಲ, ನಾವು ಮಾಡಲ್ಲ, ನಮ್ಮ ನಿರ್ಣಯ ನಾವು ತಗೊಳ್ತೇವೆ. ಈಗ 30 ದಿವಸಿನ ಸವಲತ್ತು ಕೊಟ್ಟಿದ್ದಾರೆ. ಎಣ್ಣೆ ಖರೀದಿ ಮಾಡೋಕ್ಕೆ 30 ಡೇಸ್ ಸವಲತ್ತು ಕೊಟ್ಟನ. ಯಾರು? ಅಮೇರಿಕಾ ಟ್ರಂಪ್. ಅವ ಒಬ್ಬ ಡಿಕ್ಟೇಟರ್, ಇವ ಒಬ್ರು ಮೋದಿ ಅವ್ರ ಗುಲಾಮ್. 30 ಡೇಸ್ ಒಳಗಾಗಿ ನೀವು ಎಣ್ಣೆ ಖರೀದಿ ಮಾಡಬೇಕು. ಅದರ ಮೇಲೆ ಮತ್ತೆ ನಾನು ಪರ್ಮಿಷನ್ ಕೊಟ್ಟರು ತಗೊಳ್ಬೇಕು, ಇಲ್ಲದ್ರೆ ಇಲ್ಲ. ನೀವು ಇದನ್ನು ಒಪ್ತೀರಾ? ಬ್ರಿಟಿಷರಿಗೆ ಕಾಂಗ್ರೆಸ್ ಪಾರ್ಟಿಯವರು ಒತ್ತೋಡಿಸಿದ್ರು, ಸ್ವಾತಂತ್ರ್ಯ ತಗೊಂಡ್ರು, ಗಾಂಧೀಜಿ ಅವ್ರ ಜೀವ ಕೊಟ್ಟರು, ಗುಂಡೇಟ್ ತಿಂದರು. ಅಂಥ ಕಾಂಗ್ರೆಸ್ ಪಾರ್ಟಿಗೆ ಬೈದು ಅಧಿಕಾರದಲ್ಲಿ ಬಂದ್ರಿ. ಈ ದೇಶ ಗುಲಾಮಗಿರಿಯಲ್ಲಿ ಒಯ್ಯಕ್ಕೆ ಬಂದ್ರ? ನಾನು ಕೇಳ್ತೇನೆ, ಕೆಲವು ಜನ ಬರೇ ಧರ್ಮದ ಹೆಸರ ಮೇಲೆ ದೇಶ ಕಟ್ಟಕ್ಕಾಗೋದಿಲ್ಲ. ಈ ದೇಶ
ನಾವೆಲ್ಲರೂ ಸೇರಿ ಕಟ್ಟಬೇಕಾಗ್ತದೆ. ಕುಲ ಮತ ಭೇದ ಜಾತಿ ಬಿಟ್ಟು ಮೊದಲು ದೇಶ ಉಳಿಸ್ಬೇಕು, ಆಮೇಲೆ ಮತ್ತೊಂದು ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಮೋದಿ ಅಧಿಕಾರಕ್ಕೋಸ್ಕರ ಮುಂಜಾನೆ ಹಿಡಿದು ಸಂಜೆ ತನಕ ಎಲೆಕ್ಷನ್ ಭಾಷಣ. ಇವತ್ತು ಎಲ್ಲರ, ಇವತ್ತು ಅಸ್ಸಾಂನಾಗರ, ಇವತ್ತು ಎಲ್ಲರ, ಇವತ್ತು ವೆಸ್ಟ್ ಬೆಂಗಾಲ್ದಾಗರ, ಇವತ್ತು ಎಲ್ಲರ ತಮಿಳ್ನಾಡ್ದಾಗ. ಮಾರಾಯ, ನೀನು ಸರ್ಕಾರ ಮಾಡು ಅಂಥೇಳಿ ಅಧಿಕಾರ ಕೊಟ್ಟಿದ್ದು ಜನರ ಕೊರತೆ ನೋಡಿ, ಪ್ರಪಂಚದಲ್ಲಿ ಏನು ನಡೆದಿದೆ ಅದು ನೋಡಿ, ನಮ್ಮ ಮೇಲೆ ಯಾರ್ಯಾರು ದಾಳಿ ಮಾಡ್ತಾರೆ ಅದು ನೋಡಿ, ಅದನ್ನು ಬಿಟ್ಟು ಊರು ತಿರುಗೋದು, ಭಾಷಣ ಮಾಡೋದು, ಚುನಾವಣೆ ಪ್ರಚಾರ ಮಾಡೋದು, ಕಾಂಗ್ರೆಸ್ಗೆ ಬೈಯೋದು. ಅರೆ, ಕಾಂಗ್ರೆಸ್ ಅಧಿಕಾರ ಬಿಟ್ಟು 35 ವರ್ಷ 40 ವರ್ಷ ಆಯ್ತು, ಇನ್ನೂ ಕಾಂಗ್ರೆಸ್ಗೆ ಬೈಯೋದು. ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಬಿಟ್ಟ ಮೇಲೆ, ರಾಜೀವ್ ಗಾಂಧಿ, ಈ 4 ಮಂದಿ ಬಿಟ್ಟ ಮೇಲೆ ಯಾರಿದ್ರಪ್ಪ ಕಾಂಗ್ರೆಸ್ದವರು? 89ರಿಂದ ಇಲ್ಲಿವರೆಗೆ ನೀವು ಹೇಳಿ. ಆದರೂ ಇನ್ನೂ ಕಾಂಗ್ರೆಸ್ಗೆ ಬೈಯೋದು ಬಿಡೋದಿಲ್ಲ. ಯಾಕಂದ್ರೆ ಅವ್ರ ಕೈಲಿ ಮಾಡೋಕ್ಕೇನೂ ಆಗೋದಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ಗೆ ಬೈಯೋದು, ಅಟೆನ್ಷನ್ ಡೈವರ್ಟ್ ಮಾಡೋದು, ಬೇರೆ ಬೇರೆ ಮಾತನ್ನು ಹೇಳೋದು. ಈ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಉತ್ಪತ್ತಿ ಮಾಡಿದಂಥವ್ರು, ತಯಾರು ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವ್ರಿ. ಅದು HMT ಇರ್ಬೋದು, HAL ಇರ್ಬೋದು, BL ಇರ್ಬೋದು, BHEL ಇರ್ಬೋದು, ಡ್ಯಾಮ್ಗಳಿರ್ಬೋದು, ಪವರ್ ಹೌಸಸ್ ಇರ್ಬೋದು, ಹೊಸ ರಸ್ತೆಗಳು ನಿರ್ಮಾಣ ಇರ್ಬೋದು, ಶಾಲೆ ಕಟ್ಟಡಗಳಿರ್ಬೋದು. ಈ ಕೆಲಸ, ದೇಶ ಕಟ್ಟ ಕೆಲಸ ನಾವು ಮಾಡಿದ್ರೆ ದೇಶ ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಮೋದಿ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಇವ್ರ ಫಾರಿನ್ ಪಾಲಿಸಿ ತಪ್ಪು. ಮೊದಲ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಮರ್ಯಾದೆ ಕೊಡ್ತಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿದ್ದಾಗ ಇಡೀ ಪ್ರಪಂಚದಲ್ಲಿ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಹೇಳಿ ಎಲ್ಲ ದೇಶಗಳು ನೆಹರೂಜಿಯವರ ಅಧ್ಯಕ್ಷತೆಯಲ್ಲಿ ಈ ಅನೇಕ ನಮ್ಮ ಪಾಶ್ಚಿಮಾತ್ಯ, ನಮ್ಮ ವಿಶೇಷವಾಗಿ ಈ ಸೌತ್ ಈಸ್ಟ್ ಏಷ್ಯಾ ಕಂಟ್ರಿಗಳೇನಿವೆ ಅಥವಾ ನಾರ್ತ್ ಈಸ್ಟ್ ಕಂಟ್ರಿಗಳೇನಿವೆ, ಇವೆಲ್ಲನೂ ಕೂಡ ನೆಹರೂಜಿಯವರ ಜೊತೆಯಲ್ಲಿ ಕೆಲಸ ಮಾಡಿ ಪ್ರಪಂಚದಲ್ಲಿ ಶಾಂತಿ ಇಟ್ಟರು. ಇವರೇನು ಮಾಡಿದ್ರು? ಇವರು ಯಾರು ಸರಿನೂ ಸರಿ ಇಲ್ಲ, ಬರೇ ಪ್ರತಿಯೊಂದು ಊರಿಗೆ ಹೋಗೋದು, ಒಂದು ಕೊಳ್ಳಾಗಿದ್ದು ಹಾಕೊಳ್ಳೋದು. ಯಾವುದು ಅದೇನು ಬಿಲ್ಲ ಹಾಕಿಬಿಟ್ರಂದ್ರೆ ನನಗೆ ಸನ್ಮಾನ ಮಾಡಿದ್ರು. ಇಸ್ರಾಯೇಲ್ ಸನ್ಮಾನ ಮಾಡ್ತು. ಇಸ್ರಾಯೇಲ್ ಸನ್ಮಾನ ಮಾಡಿ ಮರುದಿವಸನೇ ಇರಾನ್ ಮೇಲೆ ಗುಂಡು ಹಾಕ್ತು. ನೀವಲ್ಲೇ ಇದ್ದೀರಲ್ಲಪ್ಪ 2-3 ದಿವಸ, ನೀವು ಅಲ್ಲಿ ಬಿಟ್ಟರೆ 2 ದಿವಸದಲ್ಲಿ ಇರಾನ್ ಮೇಲೆ ಚಿಪ್ಪಣಿ ಹಾರಿಸಿ ಅವನ ಕೊಲೆ ಆಯ್ತು. ಇಂಥ ಜನ ನಮ್ಮ ದೇಶದಾಗ ಹುಟ್ಟಿದ್ದಾರೆ. ಇವರಿಗೆ ನೀವು ಒಳ್ಳೆ ಪಾಠ ಕಲಿಸ್ತಕ್ಕಂಥದ್ದು ಮಾಡಬೇಕು. ಮತ್ತು ವಿಶೇಷವಾಗಿ ಈ ನಮ್ಮ ತಂದಂಥ ಸ್ವಾತಂತ್ರ್ಯವನ್ನು ನಾವು ಇಟ್ಕೊಳ್ಬೇಕು, ಕಾಪಾಡಿಕೊಳ್ಬೇಕು. ಮತ್ತು ಇದರ ತಕ್ಕಂತೆ ನಾವು ನಡೀತಕ್ಕಂಥದ್ದು ಕೂಡ ಆಗಬೇಕು. ನಾ ಇನ್ನೊಂದು ನಿಮಗೊಂದು ವಿಶೇಷ ಮಾತು ಹೇಳ್ತೀನಿ. ಯಾಕಂದ್ರೆ ಅವರು ಭಾಳ ಹಾರಾಡ್ತಾರೆ, ಚೀರಾಡ್ತಾರೆ. ಯುದ್ಧ ಭೂಮಿಯಲ್ಲಿ ಹೋದರೆ ಮೊದಲು ಹೇಳ್ತಿದ್ರು, इंडिया के तरफ अगर कोई आंख उठा के देखा उसके आंख निकालेंगे, लाल आंख दिखाने वालों को हम उसको उसके जगह पे बिठाएंगे. कहाँ है भाई? चीन अब ईरान के साथ जा रहा है, पाकिस्तान के साथ जा रहा है, रसिया जा रहा है.
अमेरिका तुम्हारा दोस्त, तुम्हारे खिलाफ तुम्हारे एरिया में आके घुस के ईरान का जो नेवी है ಏನಂತಾರೆ ಅದಕ್ಕೆ, ಓ ದೊಡ್ಡ ಜಹಾಜ್ ನಮ್ಮ ದೇಶದಲ್ಲಿ ತಂದಿದ್ರು ಅವರು. ಯಾಕಂದ್ರೆ ಅಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು ವಿಶಾಖಪಟ್ಟಣಂನಲ್ಲಿ, 10 ದೇಶಗಳ ಜಹಾಜ್ಗಳು ಬಂದಿವು. ಒಂದು ಜಹಾಜ್ ಇರಾನ್ದವರು ಅಲ್ಲೇ ಉಳಿಸಿದ್ರು. ಯಾಕಂದ್ರೆ ಇಲ್ಲಿ ಇರಲಿ ಈ ದೇಶದ ಹೆಂಗೆ ಇಲ್ಲಿ ಏನು ನಡೀತದೆ ಅಂತ ಹೇಳಿ ಅದ್ರ ಮೇಲೆ ಬಾಂಬ್ ಹಾಕಿದ್ರು. ಮೊನ್ನೆ ಅಮೇರಿಕಾದವರು, ನಮ್ಮ ಇಸ್ರಾಯೇಲ್ದವರು ಬಾಂಬ್ ಹಾಕಿ ಅದು ಸತ್ಯಾನಾಶ ಮಾಡಿಬಿಟ್ರು. ಮತ್ತು ಎಲ್ಲಿ ಹೋದ್ರು ನೀವು? ಅರೆ ನಿಮ್ಮ ಅಂಗಳದಲ್ಲೇ ಬಂದು, ಹಿಂದ್ ಮಹಾಸಾಗರದಲ್ಲೇ ಬಂದು ಅವನು ಬಾಂಬ್ ಹಾಕಿ ಹೋಗ್ತಾನಂದ್ರೆ ಎಷ್ಟು ಮಟ್ಟಿಗೆ ನಿಮ್ಮಲ್ಲಿ ತಯಾರಿ ಇದೆ, ದೇಶ ಉಳಿಸ್ತಕ್ಕಂಥ ಶಕ್ತಿ ಎಷ್ಟಿದೆ ಅದು ತೋರಿಸ್ತಾ ಇದೆ. ಅದಕ್ಕಾಗಿ ನಾವು ಮಾತಾಡಿ ಮಂತ್ರ ಹಾಕಿ ದೇಶ ಉಳಿಸೋಕ್ಕಾಗಲ್ಲ. ದೇಶದಲ್ಲಿ ನಮ್ಮ ಯುವಕರಿಗೆ ಶಕ್ತಿ ತುಂಬಬೇಕಾಗ್ತದೆ, ಎಲ್ಲರಿಗೂ ಒಂದಾಗಿಡಬೇಕಾಗ್ತದೆ. ಇಲ್ಲಿ ಒಂದಿಲ್ಲ, ಸಬ್ ಬಾಟೋ ಕಾಟೋ ಇವೇ ಮಾತು. ಅದಕ್ಕಾಗಿ ಮೋದಿ ಅವರು ಏನು ಮಾಡಿದ್ದಾರೆ ಅಂದ್ರೆ, ಈಗ ನಾನು ಒಂದು ಯಾರೋ ಬರ ಮುಂದೆ ಒಂದು ನನಗೆ ಶಾಯರಿ ಕೊಟ್ಟಿದ್ರು. ಕಭಿ ಮಂದಿರ್ कभी मस्जिद के नाम पर मत लड़ाओ, कभी मंदिर कभी मस्जिद के नाम पर मत लड़ाओ, इस मिट्टी की खुशबू में सबको साथ बसाओ, इस मिट्टी की खुशबू में सबको साथ बसाओ, ये हिंदुस्तान है, यहाँ की पहचान यही है, मोहब्बत बो भाईचारा उगाओ. ಇಲ್ಲಿ ಈ ದೇಶ ಇಂಥ ದೇಶ ಇದೆ, ಇಲ್ಲಿ ಬರೇ ಜಗಳಗಳತ್ತ. ಇದರಲ್ಲಿಂದ ಏನಾಗ್ತದೆ ನಿಮಗೆ ಗೊತ್ತಾ? ಪ್ರಪಂಚದಲ್ಲಿ ಒಂದಿಲ್ಲ ಒಂದು ನಮ್ಮ ಮೇಲೆ ಆಪಾದನೆ ತಂದು ಕೊನೆಗೆ ನುಕ್ಸಾನ ಆಗೋದು ಬಡವರಿಗೆ. ಶ್ರೀಮಂತರು ಹಂಗೋ ಬದುಕ್ತಾರ. ಬಾಂಬ್ ಬೀಳತ್ತು ಅಂದ್ರೆ ಓಡಿ ಅಮೇರಿಕಾಗೆ ಹೋಗ್ಬೋದು, UK ಹೋಗ್ಬೋದು. ಯಾವುದಾರ ಒಂದು ಸಣ್ಣ ಐಲ್ಯಾಂಡ್ ಇತ್ತು ಅಂತಂದರೆ ಅಲ್ಲಿ ಹೋಗಿ ಬಚ್ಚಿ ಕೂಡ್ಬೋದು ಇವರು. ನಾವೆಲ್ಲಿ ಕೂಡೋಣಪ್ಪ? ನಮ್ಮ ಮನೆಗಳು ಚಿಕ್ಕ ಚಿಕ್ಕ ಇವೆ. ಯಾರ್ದು 1 ಬೆಡ್ರೂಮ್ 2 ಬೆಡ್ರೂಮ್ 3 ಬೆಡ್ರೂಮ್ 4 ಬೆಡ್ರೂಮ್ ಅಂದರೆ ಭಾಳ ದೊಡ್ಡ ಮನೆ ಆಯ್ತು. ನಾವೆಲ್ಲಿ ಅಡಿಕೊಂಡು ಕೂಡೋಣ? ಊರು ಬಿಟ್ಟು ಹೋಗ್ಬೇಕಾದ್ರೂ ದುಡ್ಡಿಲ್ಲ, ಬಸ್ಗಳಿಲ್ಲ, ರೈಲ್ವೆ ಇಲ್ಲ. ಅರೆ ನೀವು ಇಂಥ ಮಾತುಗಳನ್ನು ಹೇಳಿ ಜನರಿಗೆ ಅವರ ಒಂದು ಮಾತಿಗೆ ನೀವು ಹೆಚ್ಚಾಗಿ ಮರಳಾಗಬಾರ್ದು. ನಿಮಗೆ ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ. ಏನು ಅಂದರೆ, RSS ಮತ್ತು BJPದಾಗಿರ್ತಕ್ಕಂಥ ಕೆಲವು ಜನ, ನಾ ಎಲ್ಲರಿಗೆ ಹೇಳೋದೇನು, ಇವರೆಲ್ಲ ಮೊದಲ ಬ್ರಿಟಿಷರ ಜೊತೆಯಲ್ಲಿದ್ದಂಥವ್ರು, ಅವ್ರ ಕೈ ಕೆಳಗೆ ನೌಕರಿ ಮಾಡಿದಂಥವ್ರು. ಇವರು ದೇಶಕ್ಕಾಗಿ ತನ್ನ ಹನಿ ರಕ್ತನೂ ಕೊಟ್ಟಿಲ್ಲ. ಎಲ್ಲನೂ ಕೂಡ ಕಾಂಗ್ರೆಸ್ ವಾಲಂಟಿಯರ್ಸ್, ಸೇವಾದಲ್ ವರ್ಕರು, ಇವರೆಲ್ಲರೂ ಕೂಡ ತನ್ನ ರಕ್ತವನ್ನು ಕೊಟ್ಟು ಸೂಲಿ ಮೇಲೆ ಏರಿ ದೇಶ ಉಳಿಸಿದ್ದಾರೆ, ಬದುಕಿಸಿದ್ದಾರೆ. ಅದಕ್ಕಾಗಿ ನಿಮ್ಮ ಹಿರಿಯರು ಕೂಡ, BJP ಹಿರಿಯರು ಕೂಡ ಯಾರೂ ಕೆಲಸ ಮಾಡಿಲ್ಲ, RSSದವ್ರನ್ನೂ ಮಾಡಿಲ್ಲ. ನಾನು ಯಾಕೆ ಹೇಳಬೇಕಾಗ್ತದೆ ಅಂದರೆ, ಟೀಕೆ ಮಾಡೋರು ಇವರೇ ನಮಗೆ ಹೆಚ್ಚಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನಾ ಯಾರಿಗೆ ಬೈತಾ ಇಲ್ಲ,
ಅವ್ರ ಕೆಲಸಕ್ಕೆ ಬೈತಾ ಇದ್ದೇನೆ, ಅವ್ರ ತತ್ವಕ್ಕೆ ಬೈತಾ ಇದ್ದೇನೆ. ಅವ್ರ ತತ್ವ ದೇಶಕ್ಕಾಗಿ ಸರಿ ಇಲ್ಲ. ಇದನ್ನು ದಯವಿಟ್ಟು ನೀವು ನೋಡಿಕೊಳ್ಳಿ. ಮತ್ತು ವಿಶೇಷವಾಗಿ ನಾನು ನಿಮಗೆ ಕೇಳ್ಕೊಳ್ತಕ್ಕಂಥದ್ದು, ಏನು ಅಭಿವೃದ್ಧಿ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ನಡೆದಿವೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳು, MLAಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಬೆಂಬಲ ಕೊಡಿ. ಈ ಕೆಲಸ ನೀವು ಮಾಡಿದ್ರೆ ಖಂಡಿತವಾಗಿ ಅವರಿಗೂ ಉತ್ಸಾಹ ಬರ್ತದೆ, ಪ್ರೀತಿ ಬರ್ತದೆ. ಮತ್ತು ಮೋದಿ ಅವರಿಗೆ ಇವತ್ತು ಕಂಟ್ರೋಲ್ ಮಾಡೋರು ಯಾವುದಂದರೆ, ಈಗ ನನ್ನ ನೆನಪಂತು ಎಪ್ಸ್ಟೀನ್ ಫೈಲ್ಸ್ ಅಂತ ಒಂದು ಫೈಲ್ ಇದೆ ಅಮೇರಿಕಾ ಹತ್ರ. ಆ ಫೈಲ್ನಲ್ಲಿ ಯಾರ್ಯಾರು ಏನೇನು ಮಾಡಿದಾರೋ, ಎಲ್ಲೆಲ್ಲಿ ಹೋಗಿದಾರೋ, ಅಲ್ಲಿ ಆ ಕ್ಲಬ್ನಲ್ಲಿ, ಆ ಐಲ್ಯಾಂಡ್ನಲ್ಲಿ ಏನು ಮಜಾ ಮಾಡಿದಾರೋ ಅದು ಎಲ್ಲನೂ ಕೂಡ ಎಪ್ಸ್ಟೀನ್ ಫೈಲ್ನಲ್ಲಿದೆ. ಅದನ್ನು ಇವತ್ತು ಮೋದಿ ಮೂಗನ್ನು ನಮ್ಮ ಟ್ರಂಪ್ ಹಿಡ್ಕೊಂಡು ಬಿಟ್ಟಾನೆ. ನೀವು ಇಂತಿಂಥ ಕೆಲಸ ಮಾಡಿರಿ, ಇಂತಿಂಥವ್ರ ಹತ್ರ ಹೋಗಿರಿ, ಇಂತಿಂಥ ಹೆಣ್ಮಕ್ಕಳು ಅಲ್ಲಿ ಬಂದಿದ್ರು, ಇಂಥವೆಲ್ಲ ತೆಗೆದವ ಇಟ್ಕೊಂಡು ಕುಂತಿದ್ದಾನೆ. ಯಾರೇ ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ಹೇಳ್ತಾನೆ, ನನ್ನ ಬಳಿ ಕಾಗದಿದೆ, ನೀವು ಹೆಚ್ಚಿಗೆ ಮಾತಾಡಬೇಡಿ ಅಂತ. ಆ ಎಪ್ಸ್ಟೀನ್ ಫೈಲ್ನಿಂದ ಇವತ್ತು ಹೆದರ್ಕೊಂಡು ಮೋದಿ ಅವರು ತನ್ನ ತಲೆಬಾಗಿದ್ದಾರೆ ಮತ್ತು ಅವ್ರ ಬಾಯಿ ಬಂದಾಗಿದೆ, ಏನು ಮಾತಾಡ್ತಾ ಇಲ್ಲ. ಅದಕ್ಕೆ ಬಂಧುಗಳೇ, ಇಂಥ ಸರ್ಕಾರ ಇನ್ನೂ ಬಹಳ ಕಾಲ ಉಳಿದರೆ ನಿಜವಾಗಲೂ ದೇಶಕ್ಕೆ ಉದ್ಧಾರ ಆಗಲ್ಲ. ಇದು ನಮ್ಮ ದುರ್ದೈವ. 20 ಸೀಟು ಕಾಂಗ್ರೆಸ್ ಪಾರ್ಟಿಗೆ ಇನ್ನೂ ಬಂದಿದ್ರೆ ಸರ್ಕಾರ ಬದಲಾವಣೆ ಆಗ್ತಾ ಇತ್ತು. 400 ಪಾರ್ ಎಲ್ಲೋಯ್ತಪ್ಪ? 220 पे आए ना भाई, 240. ಅರೆ ನಮಗೆ 20 ಸೀಟ್ ಎಲ್ಲಿ ನಮಗೆ ಬರಬೇಕಾಗಿತ್ತು ಅಲ್ಲೇ ಬರಲಿಲ್ಲ. ಇದು ದುರ್ದೈವ. ಆದರೆ ಇನ್ನೂ ಅವರು ಮಾತಾಡೋದು ಬಿಡೋದಿಲ್ಲ. 100 ಸಾಲ ಹೋಗಾಯ್ತು ಕಾಂಗ್ರೆಸ್ ನೈ ಆತಿ, ಏನೇನೋ ಹೇಳ್ತಾರೆ, ಹೇಳ್ಕೊಳ್ಳಿ. ಯಾಕಂದರೆ ಗೆದ್ದವನು ಭಾಳ ಮಾತಾಡ್ತಾನೆ, ಸೋತವನಿಗೆ ಚಿಡಾಯಿಸ್ತಾನೆ. ಬಟ್ ನಾವು ಸಿಟ್ಟಿಗೆ ಬಂದು ಏನು ಮಾಡೋರಲ್ಲ. ನಾವು ಪ್ರೀತಿ ವಿಶ್ವಾಸದಿಂದ ಲಡಾಯಿ ಮಾಡ್ತೇವೆ, ಮನಸ್ಸು ಗೆಲ್ತೇವೆ. ವೋಟರ್ಸ್ ನಮ್ಮ ಜೊತೆಯಲ್ಲಿರ್ತಾರೆ ಅಂಥೇಳಿ ಇಷ್ಟು ಮಾತು ಹೇಳ್ತೇನೆ. ಕೊನೆಗೆ ಇನ್ನೊಂದು ನಿಮಗೆ ನಾ ಮಾತನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಮೊದಲನೇದೇನೆಂದರೆ, इस मिट्टी ने हमें गांधी का पैगाम दिया. इस मिट्टी ने हमें गांधी का पैगाम दिया. नेहरू ने हमें एकता का अरमान दिया. नेहरू ने हमें एकता का अरमान दिया. अंबेडकर ने संविधान में लिख दिया साफ, हर इंसान को बराबरी का सम्मान दिया. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್, ನೆಹರೂಜಿ, ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಮಾಡಿದಂಥ ಕೆಲಸ. ಆ ಕೆಲಸದಿಂದ ಇವತ್ತು ಈ ದೇಶ ಉಳಿದಿದೆ ಹೊರತಾಗಿ ಈ ಮೋದಿ ಅವರಿಂದಿಲ್ಲ. 75 ವರ್ಷ ತನ ನಮಗೆ ಯಾರೂ ಕೂಡ ಕೆಣಕಿಲ್ಲ, ನಮ್ಮಲ್ಲಿ ಬಂದಿಲ್ಲ. ಪಾಕಿಸ್ತಾನ ಸರಿ ಯುದ್ಧ ನಡೆಯುವಾಗ ಇಂದಿರಾ ಗಾಂಧೀಜಿ ಅವರು ಪಾಕಿಸ್ತಾನ ಒಡೆದು 2 ತುಕಡಿ ಮಾಡಿ ಒಂದು ಬಾಂಗ್ಲಾದೇಶ್ ಮಾಡಿದಳು, ಇನ್ನೊಂದು ಪಾಕಿಸ್ತಾನ ಆಗಲಿತ್ತು. ಅಮೇರಿಕದವರು ಅವಾಗ ದೊಡ್ಡ ಯುದ್ಧ ಜಹಾಜ್ ನಮ್ಮಲ್ಲಿ ಕಳಿಸಿದ್ರೆ ಗಾಂಧಿ ಹೇಳಿದ್ರು, ಇಂಥವು 100 ಜಹಾಜ್ಗಳು ನಮ್ಮ ದೇಶದ ಬಳಿ ಬಂದು ಹೆದರ್ಸಕ್ಕೆ ನಾನು ಎಂದೂ ಹೆದರೋದಿಲ್ಲ. ನಮ್ಮ ದೇಶ ಸ್ವತಂತ್ರವಾಗಿರ್ತಕ್ಕಂಥದ್ದು, ನಾವು ಸ್ವತಂತ್ರವಾಗಿ ನಿರ್ಣಯ ತಗೊಳ್ತೇವೆ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ರು. ಈ ಧೈರ್ಯ ನಿಮ್ಮಲ್ಲಿ ಯಾಕಿಲ್ಲ? ಮೋದಿ ಅವರೇ, ನಿಮ್ಮಲ್ಲಿ ಧೈರ್ಯ ಯಾಕಿಲ್ಲ? ಯಾಕಂದರೆ
ನೀವು ಬರೇ ಮಾತುಗಾರರು, ಕೆಲಸ ಮಾಡೋ ಇದು ಇಂದಿರಾ ಗಾಂಧಿ ಕೆಲಸ. ಅಮೇರಿಕನ್ ಜಾರ್ಜ್ ಬಂದು ನಿಂತ್ರೂ ಕೇರ್ ಮಾಡಲಿಲ್ಲ. ಬಾಂಗ್ಲಾದೇಶ್ ಸೆಪರೇಟ್ ಮಾಡಿ ಸ್ವತಂತ್ರ ಮಾಡಿ ಅವ್ರಿಗೆ ಕೊಟ್ಟರು. ಇಂಥ ಪಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.